ಕರ್ನಾಟಕದಲ್ಲಿ ಬಿಜೆಪಿಯನ್ನ ಸ್ಟ್ರಾಂಗ್ ಮಾಡೋದಕ್ಕೆ ಈಗಲಿಂದ ಹೋರಾಟ ಮಾಡಬೇಕು. ಕೇವಲ ದುರಾಡಳಿತ ಮಾತ್ರ ಅಲ್ಲ, ಬಿಜೆಪಿ ಕೂಡ ಒಗ್ಗಟ್ಟನ್ನು ಪ್ರದರ್ಶಿಸುತ್ತೆ. ಅದೆಲ್ಲ ನಮ್ಮ ನಾಯಕತ್ವಕ್ಕೆ ಆ ಗುಣ ಇದೆ. ನಾವೆಲ್ಲ ಹಿಂದುತ್ವದ ವಿಚಾರದಲ್ಲಿ ಬಂದವರು, ಕಾಂಗ್ರೆಸ್ ಪಾರ್ಟಿ ತರ ವಿಚಾರ ಇಲ್ಲದೆ ಬಂದವರಲ್ಲ. ನಾವೆಲ್ಲ ಕುಟುಂಬದ ಪಾರ್ಟಿ ಅಲ್ಲ. ನಾವು ದೇಶದ ಪಾರ್ಟಿ. ಹಿಂದುತ್ವ ವಿಚಾರ ಬಂದಾಗ ನಾವು ಒಟ್ಟಾಗ್ತೀರಿ. ಚುನಾವಣೆ ಟೈಮ್ಗೆ ನಮ್ಮ ನಾಯಕತ್ವನೂ ಕೂಡ ಅದ್ರ ಬಗ್ಗೆ ಗಮನ ಹರಿಸ್ತಾರೆ. ನಾವೆಲ್ಲ ಒಟ್ಟಾಗೆ ಇದ್ದೀರಿ, ಒಟ್ಟಾಗೆ ಹೋಗ್ತೀರಿ. ಮುಂದೆ ಚುನಾವಣೆ ಏನ್ ಬರುತ್ತೋ ಇದಕ್ಕಿಂತ 2/3 ಮೆಜಾರಿಟಿ 170 ಸೀಟುಗಳಿಗೂ ಹೆಚ್ಚು ಅಂತರದಲ್ಲಿ ನಾವು ಗೆಲುವನ್ನ ಸಾಧಿಸ್ತೇವೆ. ಎಲ್ಲಿ ಘೋಷಣೆ ಮಾಡಬೇಕು, ಎಲ್ಲಿ ಮಾಡಬಾರದು ಅನ್ನೋದು ನಮ್ಮ ಬಿಜೆಪಿ ಸಂಸದೀಯ ಪಾರ್ಟಿ ಏನಿದೆ ಅವರು ತೀರ್ಮಾನ ಮಾಡ್ತಾರೆ. ಅದರಿಂದ ಆ ಸಂದರ್ಭಕ್ಕೋಸ್ಕರ ಕಾಯೋಣ. ಇನ್ನು 2 ವರ್ಷ ಇದೆಯಲ್ಲ, ಕಾಯೋಣ, ಕಾದು ಆ ಸಂದರ್ಭ ಬಂದಾಗ ಕೇಂದ್ರದ ನಾಯಕತ್ವಕ್ಕೆ ಇಲ್ಲಿ ಘೋಷಣೆ ಮಾಡಬೇಕು ಅಂದ್ರೆ ಮಾಡ್ತಾರೆ. ಅದೆಲ್ಲ ಚುನಾವಣಾ ತಂತ್ರಗಾರಿಕೆ. ಚುನಾವಣಾ ತಂತ್ರಗಾರಿಕೆಯಲ್ಲಿ ಘೋಷಣೆ ಮಾಡಿದ್ರೆ ಒಳ್ಳೇದೋ ಮಾಡದಿದ್ರೆ ಒಳ್ಳೇದೋ, ಇದು ಚುನಾವಣಾ ತಂತ್ರಗಾರಿಕೆ. ಆ ತಂತ್ರಗಾರಿಕೆಯನ್ನ ನಾವು ಮಾಡೇ ಮಾಡ್ತೀರಿ. ಈ ಸರಿ 100% ಡೌಟೇ ಇಲ್ಲ. ಈ ಸರಿ ಈ ದುರಾಡಳಿತ, ಈ ಭ್ರಷ್ಟಾಚಾರ, ಈ ಮುಸ್ಲಿಮರ ಓಲೈಕೆ ಇವೆಲ್ಲ ನೋಡ್ತಾ ಇದ್ದೀರಲ್ಲ. ಜೈಲುಗಳಲ್ಲಿ ಮುಸ್ಲಿಮರಿಗೆಲ್ಲ ಮೊಬೈಲ್ಗಳು ಇವೆಲ್ಲ ಸಪ್ಲೈ ಮಾಡ್ತಾ ಇರುವಂತದ್ದು ಇವೆಲ್ಲ ನೋಡ್ತಾ ಇದ್ರೆ ಕರ್ನಾಟಕದಲ್ಲಿ ಈ ಸರ್ಕಾರ ಕಬ್ಬು ಬೆಳೆಗಾರದು, ಇವತ್ತು ಕಬ್ಬು ಬೆಳೆಗಾರದು ಸುಮಾರು 150ಕ್ಕೂ ಹೆಚ್ಚು ಲಾರಿಗಳು ಬೆಂಕಿ ಇಟ್ಟಿದ್ದಾರೆ. ರಾಜ್ಯ ಸರ್ಕಾರ ಬದುಕಿದ್ರೆ, ಯಾರನ್ನ ಕಾನೂನು ಸುವ್ಯವಸ್ಥೆ ಇದ್ದಿದ್ರೆ 150 ಗಾಡಿಗೆ ಬೆಂಕಿ ಇಕ್ಕಕ್ಕೆ ಸಾಧ್ಯನ್ರಿ? ಪೊಲೀಸರು ಏನ್ ಮಾಡ್ತಾ ಇದ್ರಲ್ಲಿ? ಏನ್ ಮಾಡ್ತಾ ಇದ್ರು ಪೊಲೀಸರು? ಇಂಟೆಲಿಜೆನ್ಸಿ ಏನ್ ಮಾಡ್ತಾ ಇತ್ತು? ಎಲ್ಲ ರೈತರದೇ, ಅದು ಎಲ್ಲ ಕಬ್ಬು ರೈತರದೇ. ಇಟ್ಟೋರು ಯಾರು? ಅದ್ರ ಸರ್ಕಾರ ಸತ್ತೋಗಿದ್ಯಾ? ಬದುಕಿದ್ರೆ ಸರ್ಕಾರ ಅವ್ರ ಜೊತೆ ಮಾತಾಡಿ ಇಷ್ಟು ದಿನ ಬೇಕಾ? ಸಂಧಾನ ಮಾಡಿ ಮಾತಾಡಿ ಅವ್ರಿಗೊಂದು ಪರಿಹಾರ ಕೊಡಬೇಕಾಯ್ತು. ರೈತರಿಗೂ ಪರಿಹಾರ ಕೊಟ್ಟಿಲ್ಲ. ಕಬ್ಬು ತಗೊಂಡೋಗಿ ಕಾರ್ಖಾನೆಗೆ ಕೊಟ್ಟವ್ರಿಗೂ ಅವ್ರಿಗೂ ನ್ಯಾಯ ಸಿಕ್ಕಿಲ್ಲ. ಇವರು ಬೆಂಕಿಯಲ್ಲಿ ಉರಿತಾ ಇದ್ದಾರೆ, ಅವರು ಬೆಂಕಿಯಲ್ಲಿ ಉರಿತಾ ಇದ್ದಾರೆ. ಅಲ್ಲಿ ಬೆಂಕಿ ಅಂಟ್ಕೊಂಡಿದೆ, ಇಲ್ಲಿ ರೈತರು ಸ್ಟ್ರೈಕ್ ಮಾಡೋ ಕಡೆ ಬೆಂಕಿ ಉರಿತಾ ಇದೆ. ಆರಿಸಬೇಕಾಗಿರೋದು ಸರ್ಕಾರ. ಸರ್ಕಾರ ಸತ್ತೋಗಿದೆ ರೀ. ಜವಾಬ್ದಾರಿಯಿಂದ ನಿರ್ವಹಿಸಿದ್ರೆ ಇವತ್ತು ಇಷ್ಟೊಂದು ಬೆಂಕಿ ಅನಾಹುತ ಕಾರ್ಖಾನೆಯಲ್ಲಿ ಆಗ್ತಾ ಇಲ್ಲ. ಅಂದ್ರೆ ಅಭದ್ರತೆ, ಕಾನೂನು ಸುವ್ಯವಸ್ಥೆ ಅನ್ನೋದು ಇಲ್ಲ ಅನ್ನೋದಕ್ಕೆ ಇದಕ್ಕಿಂತ ಸ್ಪಷ್ಟ ಉದಾಹರಣೆ ಏನು ಇಲ್ಲ ಅಂತ ನನಗನ್ಸುತ್ತೆ.